ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ತೀನಿ. ಹಾಗೆ ನಾವಿಬ್ರು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಹನಿ ಕೂಡ ಸೂಪರ್ ಆಗಿದ್ದಾಳೆ, ಮಲ್ಕೊಂಡಿದ್ದಾಳೆ. ಸೊ ಇವತ್ತು ಹನಿಗೆ 3 ಕಂಪ್ಲೀಟ್ ಆಗಿ 4 ರನ್ನಿಂಗು. ಸೊ ಇವತ್ತು ಅವಳ ಫೇಸ್ನ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಅವಳು ಹುಟ್ಟಿದ ದಿನನೇ ರಿವೀಲ್ ಮಾಡಬೇಕಂತ ಆಸೆ ಇತ್ತು. ಆದರೆ ಅಮ್ಮ, ಹರಿ, ಸೊ ಇವರೆಲ್ಲರೂ ಬೇಡ 3 ಮಂತ್ಸ್ ಕಂಪ್ಲೀಟ್ ಆಗಲಿ, ಅದಾದಮೇಲೆ ರಿವೀಲ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಇವ್ರ ಮಾತಿಗೂ ರೆಸ್ಪೆಕ್ಟ್ ಮಾಡಿ ಸೊ 3 ಮಂತ್ಸ್ ತನಕ ವೆಯ್ಟ್ ಮಾಡಿಬಿಟ್ಟು ಇವಾಗ ರಿವೀಲ್ ಮಾಡ್ತಿದ್ದೀನಿ. ನನಗೂ ಕಷ್ಟ ಆಗ್ತಾಯಿತ್ತು ಅವಳನ್ನ ತೋರಿಸ್ಬೇಕಂದ್ರೆ. ಅವಳ ಫೇಸ್ನ ಹೈಡ್ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು. ಅದಕ್ಕಾಗಿ ನಾನು ಸ್ವಲ್ಪ ವಿಡಿಯೋಸ್ನ ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವಳ ಫೇಸ್ನ ಹೈಡ್ ಮಾಡಿ ಅದಕ್ಕೆ ಮತ್ತೆ ಎಡಿಟ್ ಮಾಡಿಕೊಂಡು ಅದೆಲ್ಲ ತುಂಬ ರಿಸ್ಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಫೈನಲಿ ಅವಳ ಫೇಸ್ನ ರಿವೀಲ್ ಮಾಡುವಂಥ ಟೈಮ್ ಬಂತು. ಸೊ ಅದಕ್ಕಾಗಿ ಅವಳದು ಒಂಥರ ಈ ಮಂತ್ ಸ್ಪೆಷಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಸೊ ಯಾವ ಟೀಮಲ್ಲಿ ನಾವು ಈ 3rd ಮಂತ್ ಫೋಟೋಶೂಟ್ ಮಾಡ್ತಿರೋದು. ಬುಕ್ಸ್ ಹ್ಯಾರಿ ಪಾಟರ್ ಆ್ಯಕ್ಚುಲಿ ಏನು ಗೊತ್ತಾ, ಆ ಕಾಸ್ಟ್ಯೂಮು ನನಗೆ ಇನ್ ಟೈಮಿಗೆ ಸಿಗಲಿಲ್ಲ. ಬಟ್ ಒಂದು ಗಾಗಲ್ ಮಾತ್ರ ತೊಗೊಂಡು ಬಂದ್ವಿ. ಅಂದರೆ ಬುಕ್ ಮಾಡಿದ್ದೆ. ನೀವು ಯಾರಾದರೂ ಬುಕ್ ಮಾಡ್ಕೋತಿದ್ದೀರಾ ಅಮೆಝಾನಲ್ಲಿ ಅಂದರೆ ನಿಜವಾಗ್ಲೂ ನ್ಯೂ ಬಾರ್ನ್ ಅಂತ ಕೊಡ್ತಾರೆ ಅಲ್ಲಿ. ಬಟ್ ಆ ಗಾಗಲ್ಲು ನಾನು 2 ಟೈಮ್ಸ್ ತರಿಸಿ ರಿಟರ್ನ್ ಹಾಕಿರೋದು. ದೊಡ್ಡವ್ರ ಸೈಜ್ ಬರುತ್ತೆ, ಅಂದರೆ ನಾವು ಹಾಕೊಳ್ಳೋ ಥರ ಸೈಜ್ ಬರುತ್ತೆ. ಮಕ್ಕಳಿಗೆ ನ್ಯೂ ಬಾರ್ನ್ ಮಕ್ಕಳಿಗೆಲ್ಲ ಹಾಕೋ ಸೈಜ್ ಬರೋದಿಲ್ಲ. ಸೊ ಇವಾಗ MG ರೋಡ್ಗೆ ಹೋಗ್ಬಿಟ್ಟು ತೊಗೊಂಬಂದಿದ್ದೇನೆ. ಸೈಜ್ ಓಕೆನಾ, ಅದು ಹಾಕ್ಬೋದಾ? ಸೊ ಬೆಟರ್ ಅಂತೆ, ಅಷ್ಟೆಲ್ಲ ದೊಡ್ಡದೇನು ಬಂದಿಲ್ಲ. ಸೊ ಈ ಥರ ತುಂಬ ಸ್ಪೆಷಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಅವಳಿಗೆ ಬುಕ್ ಥೀಮ್ ಮಾಡೋಣ ಅಂದ್ಕೊಂಡಿದ್ವಿ. ಹಾಗೆ ಆ ನಾರ್ಮಲ್ ನಮ್ಮ ಆಂಟಿಯವರ ಮಗಂದು ಎಲ್ಲ MBBS ಅಂದರೆ ಅನಸ್ತೇಷಿಯಾದೆಲ್ಲ ಬುಕ್ಸ್ ಇತ್ತು. ಸೊ ಅದನ್ನು ಹೋಗಿ ಅಮ್ಮನ ಫ್ರೆಂಡು ಸೊ ಅಲ್ಲಿ ಇಸ್ಕೊಂಡು ಬಂದ್ವಿ. ಹಾಗೆ ಅದ್ರ ಜೊತೆ ಹರಿ ಫ್ರೆಂಡು ಸೊ ಇವಳಿಗೆ ಅಂತ ಹೇಳಿಬಿಟ್ಟು ಭಗವದ್ಗೀತೆದು ಬುಕ್ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ಆ್ಯಂಡ್ ಇದಕ್ಕೆ ರುದ್ರಾಕ್ಷಿ ಬಂದಿದೆ. ನಾನು ಯಾವತ್ತೂ ವೈಟ್ ರುದ್ರಾಕ್ಷಿ ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಭಗವದ್ಗೀತೆ ಬುಕ್ ಜೊತೆಗೆ ಇದು ಬಂದಿರೋದು. ಸೊ ಅವಳದು ಫೋಟೋಶೂಟು ಇದ್ರಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಅವ್ರು ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಓದ್ತೀನೋ ಹರಿವು ಓದ್ತಾನೋ ಗೊತ್ತಿಲ್ಲ, ನೀನು ಓದ್ತೀಯ. ಇದು ಫುಲ್ಲು ಕಂಪ್ಲೀಟು. ಸೊ ಇದು ಬುಕ್ಸ್ನ ಫುಲ್ ಕಂಪ್ಲೀಟ್ ಆಗಿ ಹರಿ ಓದ್ಬೇಕಂತ ಅಂದ್ಕೊಂಡಿದ್ದಾನೆ. ನನ್ನ ಮಗಳ ಹತ್ರನೂ ಓದಿಸ್ತೀನಿ. ಮಗಳ ಹತ್ರನೂ ಓದಿಸ್ತೆ. ನಾನು ಏನಾದರೂ ಟೈಮ್ ಸಿಕ್ಕಿ ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿ ನನಗೆ ಸ್ವಲ್ಪ ಫ್ರೀ ಆಗಿ ಇರೋ ಥರ ಬಿಟ್ಟರೆ ನಾನು ಅವಾಗ ಸ್ಟಾರ್ಟ್ ಮಾಡ್ತೀನಿ. ಈ ಟೈಮಲ್ಲೆಲ್ಲ ಓದೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅದಕ್ಕೆ. ಬಟ್ ಆದರೂ ಇನ್ ಕೇಸ್ ಆಯಿತು ಅಂತ ಅಂದರೆ ಹರಿ ಓದಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಓದೋದಕ್ಕೆ. ಸೊ ಅವ್ರಿಗೆ ಥ್ಯಾಂಕ್ ಯು. ಸಡನ್ನಾಗಿ ಬಂದಿದ್ದಲ್ಲ, ನಾವು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಥೀಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದೇ ಟೈಮಿಗೆ ಈ ಬುಕ್ಸ್ ಬಂದಿದೆ. ಸಕ್ಕತ್ತಾಗಿರುತ್ತೆ. ಸೊ ಇದಕ್ಕೆ ಕೇಸರಿ ಕಲರು ಬಟ್ಟೆ ಇದೆ. ಸೊ ಅದನ್ನು ಹಾಕ್ಬಿಟ್ಟು ಫೋಟೋಶೂಟ್ ಮಾಡಬೇಕು. ಸೊ ಆಮೇಲೆ ನನ್ನ ಹತ್ರ ಇದು ರಿಂಗ್ ಲೈಟ್ ಇರಲಿಲ್ಲ ಈ ಥರದ್ದು. ಅಂದರೆ ಇವಾಗ ಕ್ಯಾಮ್ರಾ ಇಡಬೇಕಾದ್ರೆ ಸ್ವಲ್ಪ ಕತ್ಲು ಇದ್ದರೆ ಅದು ಮತ್ತೆ ಅದು ಎಡಿಟ್ ಮಾಡೋದು ಅದಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ಸೊ ವೆಯ್ಟ್ ಮಾಡಬೇಕಿತ್ತು ಬೆಳಕು ಆ ಥರದಕ್ಕೆಲ್ಲ. ಸೊ ಇವಾಗ ಇದನ್ನು ತರಿಸಿರೋದು, ಇದು ಯೂಸ್ ಆಗುತ್ತೆ. ಸೊ ಇದೊಂದು ತೊಗೊಂಬಂದ್ವಿ. ಮೇಯ್ನ್ಲಿ ನಾನು ತರಿಸಿದ್ದೆ ನನಗೆ ಹನಿಗೆ ಫೋಟೋಶೂಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಆ್ಯಕ್ಚುಲಿ ಇದೇ ಥರನೇ ಬರಬೇಕದು. ಬಟ್ ಇದಿಲ್ಲ ಅನಿಸುತ್ತೆ. ಇದು ಬ್ಲ್ಯಾಕ್ ಅಲ್ಲ, ನೀನು ತೊಗೊಂಡು ಬಂದಿರೋ ಚಿನ್ನ. ಬಟ್ ಬ್ಲ್ಯಾಕ್ ಬೇಕಿದ್ದು, ನಾನು ಬ್ಲ್ಯಾಕ್ ಹೇಳಿದ್ದು ಫುಲ್ಲು. ಆ್ಯಂಡ್ ಅದ್ರ ಜೊತೆ ಟಾಯ್ಸ್ ಎಷ್ಟೊಂದು ಐಟಮ್ ತರಿಸಿದ್ದೀನಿ. ಸೊ ಇದೊಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದು, ಚೆನ್ನಾಗಿರುತ್ತೆ. ಅವಳಿಗೆ ಫೋಟೋಸ್ ತೆಗಿಬೇಕಾದ್ರೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಇದೊಂದು ಟಾಯ್ಸ್ ತರಿಸಿದ್ದು. ಆ್ಯಂಡ್ ಅದ್ರ ಜೊತೆ ನಾನು ನಿಮ್ಮ ಹತ್ರ ವೈಟ್ ಯಾವಾಗಲೂ ಫೋಟೋಶೂಟ್ ಮಾಡಬೇಕಾದ್ರೆ ಅವಳಿಗೆ ವೈಟ್ ಕ್ಲಾತ್ ಕೆಳಗಡೆ ಹಾಕ್ತೀನಲ್ವ, ಸೊ ಅದರಲ್ಲೇ ಗ್ರೇ ಕಲರ್ ತರಿಸ್ಕೊಂಡಿದ್ದೀನಿ. ಸೊ ಇದೊಂದು ತರಿಸಿದ್ದು. ಆ್ಯಂಡ್ ಬೇಡ ಇದು. ಸೊ ಇದು ಆಲ್ಫಾಬೆಟ್ಸು ಇಲ್ಲ, ಇದು ದೊಡ್ಡದೇ ಇದ್ದಿದ್ದು. ನಾನು ದೊಡ್ಡದು ಅಂದ್ಕೊಂಡೇ ಬುಕ್ ಮಾಡಿದ್ದು. ಬಟ್ ತುಂಬ ಸ್ಮಾಲ್ ಸೈಜ್ ಇದೆ, ತುಂಬ ಸ್ಮಾಲ್ ಇದೆ ಆಲ್ಫಾಬೆಟ್ಸ್. ಇದೊಂದು ರಿಟರ್ನ್ ಮಾಡ್ತೀನಿ, ಇಟ್ಕೊಳ್ಳೋಣ. ತುಂಬ ಇದು ಒಂದು ನನಗೆ ತುಂಬಾ ಬೇಜಾರಾಗಿದ್ದು ಏನು ಗೊತ್ತಾ,
ನಾನು ಹೇರ್ ಬ್ಯಾಂಡ್ಸ್ ಅಂತ ಅವಳಿಗೆ ತರಿಸ್ಬೇಕಂತ ಅಂದ್ಕೊಂಡಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ಫೋಟೋದಲ್ಲಿ ತೋರಿಸಿರೋ ಥರ ಬಂದೇ ಇಲ್ಲ ಇದು. ಸೊ ನಾನು ಅಂದ್ಕೊಂಡೆ ಅವಳಿಗೆ ಫುಲ್ ಕವರ್ ಆಗುತ್ತೆ ಅಂತ, ಬಟ್ ಇದಿಲ್ಲ. ಇದು ನಾರ್ಮಲಾಗಿ ಜಡೆ ಹಾಕೋತೀವಲ್ವ, ಅವಾಗ ಕೆಳಗಡೆ ಹಾಕೋತಾರದ್ದು ಬಂದಿರೋದು. ಇವು ಚೆನ್ನಾಗಿದೆ. ಅಂದರೆ ನೀವು ಯಾರಾದರೂ ಈ ಥರ ಯೂಸ್ ಮಾಡ್ತೀರಂದರೆ ಇದನ್ನು ತರಿಸ್ಕೊಳ್ಳಿ, ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಇದು ನನಗೇನು ಯೂಸ್ ಇಲ್ಲ, ಸೊ ನಾನು ಇದನ್ನು ಕೂಡ ರಿಟರ್ನ್ ಮಾಡ್ತೀನಿ. ಹಾಗೆ ನಿಮಗೆ ಮೀಶೋದಲ್ಲಿ ಫೋಟೋದಲ್ಲಿ ತೋರಿಸಿರೋ ಥರ ಇವಿಲ್ಲ, ಬಟ್ ಬಂದಿರೋ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಫೋಟೋದಲ್ಲೂ ಚೆನ್ನಾಗಿದ್ದಾವೆ, ಆದರೆ ಇವು ಚೆನ್ನಾಗಿದೆ. ಬೇಕು ಅಂದರೆ ನೀವು ತರಿಸ್ಕೊಳ್ಳಿ. ಇದು ನಂಗೆ ಇದರಲ್ಲಿ ಅವಳದು ಫೋಟೋಸ್ ತೆಗ್ದಿಲ್ಲ, ಸೊ ಈ ಒಂದು ಡ್ರೆಸ್ನ ತರಿಸಿದ್ದೀನಿ ಈ ಥರ. ಆ್ಯಂಡ್ ಅದಕ್ಕೆ ಕ್ಯೂಟಾಗಿರೋ ಹೇರ್ ಬ್ಯಾಂಡ್ ಬಂದಿದೆ. ಬಟ್ ಇದಕ್ಕೆ ನನ್ನ ಮಗಳು ಸಪೋರ್ಟ್ ಮಾಡ್ತಾಳ ಅನ್ನೋದೇ ಡೌಟ್ ಆಗಿರೋದು. ಅವಳು ಇಷ್ಟು ದಿನ ಮಲ್ಕೋತಿದ್ಲು, ಆದರೆ ಇವತ್ತು ಸ್ವಲ್ಪ ಹಠ ಮಾಡ್ತಿದ್ದಾಳೆ, ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಸೊ ಇವಾಗ ಇಷ್ಟು ಪ್ರಾಡಕ್ಟ್ಗಳನ್ನೆಲ್ಲ ತರಿಸಿರೋದು. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ನನ್ನ ಮಗಳು ಫೇಸ್ನ ರಿವೀಲ್ ಮಾಡ್ತೀವಿ. ಸೊ ಹೇಗಿದ್ದಾಳೆ ಅನ್ನೋದನ್ನ, ಯಾರ ಥರ ಇದ್ದಾಳೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನನ್ನ ಥರ ಇದ್ದಾಳ, ಈ ಥರ ಇದ್ದಾಳ ಅನ್ನೋದನ್ನ ಕಾಮೆಂಟ್ ಮಾಡಿ, ಓಕೆನಾ? ಈ ಥರ ತೊಗೊಂಡು ಬಂದಿದ್ದೆ ಸ್ಲೇಟ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ನೀಟಾಗಿ ಕೂರುತ್ತೆ. ಸೊ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಸ್ಲೇಟ್ ಇಡಬೇಕು. ಸೊ ಸ್ಲೇಟ್ ಹಿಂಗಿರೋದು ಚೆನ್ನಾಗಿರುತ್ತೆ ಅವಳಿಗೆ. ಇದರಲ್ಲಿ 3 months ಅಂತ ಬರೆದ್ಬಿಟ್ಟು ಇಡೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಬುಕ್ ಟೀಮ್ ಅಂದರೆ ಸ್ಲೇಟ್ ಇರಬೇಕಲ್ವ, ಸೊ ಅದಕ್ಕಾಗಿ ತರಿಸಿದೆ. ಆ್ಯಂಡ್ ಬರೆಯೋದಕ್ಕೆ ಸೊ 3rd month ಅಂತ ಬರೀ. ಸೊ ಇಷ್ಟು ತರಿಸಿದ್ದೀನಿ ಪ್ರಾಡಕ್ಟ್ಗಳನ್ನ. ಆದರೆ ನನ್ನ ಮಗಳು ಸಪೋರ್ಟ್ ಮಾಡೋದೇ ಇರೋದು. ಇವಾಗ ಅನ್ಸುತ್ತಾ ಸಪೋರ್ಟ್ ಮಾಡ್ತಾಳೆ ಅಂತ? ಮಾಡ್ತಾಳ? ಅಷ್ಟೊಂದು ನಂಬಿಕೆ ಇದೆಯಾ? ಗೊತ್ತಿದ್ರು ಹೇಳ್ತಾ ಇದೆಯಲ್ಲ. ಸ್ವಲ್ಪ ಡಾರ್ಕಾಗಿ ಬರಬೇಕು. ಹಾಂ, ಎಲ್ಲರೂ ಅನ್ಕೋಬೋದು ಏನು ಇಷ್ಟೊಂದು ರಿಸ್ಕ್ ತೊಗೊಂಡು ಇವರು ಎವ್ರಿ ಮಂತ್ ಫೋಟೋಸ್ ತೆಗಿತಾರೆ ಅಂತ ಅನ್ಕೋಬೋದು. ಬಟ್ ನನಗೆ ತುಂಬ ಆಸೆ ಇತ್ತು, ನಂಗೆ ಅವಳದು ಎವ್ರಿ ಮಂತು ಫೋಟೋಸ್ ತೆಗಿಬೇಕು, ಅದು ಸ್ವಲ್ಪ ಮೆಮೊರಬಲ್ ಆಗಿರಬೇಕು ಅನ್ನೋದು ನಂಗೆ ಆಸೆ ಇತ್ತು. ಹಾಗೆ ಎಡಿಟ್ ಮಾಡ್ಬೋದು, ಫೋಟೋಸ್ ಕೂಡ ತೆಗೆದ್ಬಿಟ್ಟು 1 month, 2nd month, 3rd month ಥರ ಎಡಿಟ್ ಮಾಡ್ಬೋದು. ಆದರೆ ನಂಗೆ ಅದು ಇಷ್ಟ ಇಲ್ಲ. ನಾವೇ ನಮ್ಮ ಕೈಯಾರೆ ಮಾಡಿ ಆ ಖುಷಿ ಪಡಬೇಕು ಅನ್ನೋದು ನಂಗೆ ಆಸೆ ಅಲ್ಲ ಚಿನ್ನ? ಸೊ ಹಾಗಾಗಿ ಎಡಿಟ್ ಎಲ್ಲ ಬೇಡ, ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರತಿ ತಿಂಗಳು ಮಾಡ್ತೀನಿ. ಆದರೆ ಈ ಬುಕ್ ಟೀಮಿಗೆ ನನಗೆ ಯಾರಾದರೂ ಒಬ್ಬರು ಸಪೋರ್ಟಿಗೆ ಇರಲೇಬೇಕಿತ್ತು. ಸೊ ಅದಕ್ಕೆ ಅರಿಗಂತ ಇದು ಓಪನ್ ಮಾಡಿ ನಮ್ಗೆ ಬರ್ತಾ ಇಲ್ಲ. 3rd month. ಫ್ರೆಂಡ್ಸ್, ಹಾಗೆ ನಾನು ತರಿಸಿರೋ ಪ್ರಾಡಕ್ಟ್ಗಳ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಹಾಗೆ ಇನ್ನೂ ಕೆಲವೊಂದು ನಾನು ವಾಲ್ಪೇಪರ್ದೆಲ್ಲ ತರಿಸ್ಕೊಂಡಿದ್ದೆ, ಬಟ್ ಅದು ಯೂಸ್ ಆಗಲಿಲ್ಲ ನನಗೆ. ಯಾಕಂದರೆ ಇವಳು ಸಪೋರ್ಟ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಸುಮಾರು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ, ಯೂಸ್ ಆಗಲೇ ಇಲ್ಲ ನನಗೆ ಫೋಟೋಸ್ ತೆಗಿಯೋದಕ್ಕೆ. ಸೊ ಏನು ಮಾಡಿದೆ, ಈ ವೈಟ್ ಫ್ಯಾಬ್ರಿಕ್ ಕ್ಲಾತ್ನ ಹಾಕಿದ್ದೀನಿ. ಆ್ಯಂಡ್ ಜೊತೆಲಿ ಇನ್ನೊಂದು ಗ್ರೇ ಕಲರ್ ಕೂಡ ಯೂಸ್ ಆಯಿತು. ಸೊ ಸುಮಾರು ಪ್ರಾಡಕ್ಟ್ ಯೂಸ್ ಆಗಲಿಲ್ಲ ನನಗೆ. ಸೊ ಎಲ್ಲದೂ ನಾನು ರಿಟರ್ನ್ ಮಾಡಿಬಿಟ್ಟೆ, ಯಾಕಂದರೆ ಇಟ್ಕೊಂಡ್ರು ಏನು ಯೂಸ್ ಇಲ್ಲ ಅಂತ ಅನ್ನಿಸ್ತು. ಸೊ ರಿಟರ್ನ್ ಮಾಡಿದೆ. ಹಾಗೆ ನಿಮಗೆ ಬೇಕು ಅಂತ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಂದರೆ ಪರ್ಚೇಸ್ ಮಾಡಿ. ಹಾಗೆ ನಿಜವಾಗ್ಲೂ ಈ 3rd month ಫೋಟೋಸ್ ತೆಗೆಯೋದು ತುಂಬಾ ಕಷ್ಟ ಆಯಿತು ನನಗಂತೂ. ಯಾಕಂದರೆ ವಿತೌಟ್ ಡ್ರೆಸ್ಸಲ್ಲಿ ಅವಳಿಗೆ ಫೋಟೋಸ್ ತೆಗಿಬೇಕು ಅಂತ ನಾನು ಕೆಲವೊಂದಷ್ಟು ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ, ಇದೇ ಥೀಮಲ್ಲಿ ಮಾಡೋಣ ಅಂತ ಹೇಳಿ. ಆದರೆ ಅವಳು ಸಪೋರ್ಟ್ ಮಾಡಲಿಲ್ಲ. ಸೊ ನಾನು ಅವಳಿಗೆ ಅಂದ್ಕೊಂಡಿದ್ದೆ ಒಂದು ಥೀಮು, ಬಟ್ ಫೈನಲ್ ರಿಸಲ್ಟ್ ಬಂದಿದೆ ಒಂದು ಥೀಮು. ಬಟ್ ಓಕೆ, ಬಂದಿರೋ ರಿಸಲ್ಟ್ ಕೂಡ ಚೆನ್ನಾಗೇ ಇದೆ. ಆದರೂ ಅಂದ್ಕೊಂಡಾಗ ಬಂದಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರ್ತಿತ್ತು. ಎಷ್ಟು ಸರ್ಕಸ್ ಮಾಡಿದ್ದೀವಿ ಅಂದರೆ ಅವಳು ಫೋಟೋಸ್ ತೆಗೆಯೋದಕ್ಕೆ. ಹಾರಿ ನಾನು ತುಂಬಾ ಟ್ರೈ ಮಾಡ್ತಾಯಿದ್ವಿ, ಈ ಥೀಮಲ್ಲಿ ಮಾಡೋಣ ಇದು ಅಂತ. ಅವಳು ಎದೊಳೋದಕ್ಕೆ ಮುಂಚೆ ನಾವೊಂದು ಥೀಮ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಸೊ ಇನ್ನೂ ಕೂಡ ನಾನು ಇದ್ರ ಜೊತೆ ಲಾಂಗ್ ವೀಡಿಯೋಸು, ಏನಿಲ್ಲ ಅಂದರೂ 1 hour 2 hour ಮೇಲೆ ವೀಡಿಯೋಸ್ ಇದೆ. ಸೊ ನಾನು ಎಲ್ಲದನ್ನು ಹಾಕೋದಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಸೇಮ್ ಇನ್ನೇನು ಹಾಕೋದು ಅಂತ ಹೇಳಿಬಿಟ್ಟು ನಾನು ಫುಲ್ಲು ಯಾವುದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ. ಜಸ್ಟ್ ಸ್ವಲ್ಪ ಮಾತ್ರ ಫಸ್ಟ್ ಒಂದು ಕ್ಲಿಪ್ ಮಾತ್ರ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ.
ಫ್ರೆಂಡ್ಸ್ ಹಾಗೆ ತೊಡೆ ಮೇಲೆ ಹಾಕ್ಕೊಂಡಾಗ ಸುಮ್ಮನೆ ಇರ್ತಾಳೆ, ಸೈಲೆಂಟಾಗಿರ್ತಾಳೆ, ಹಾಗೆ ನಗ್ತಾ ಇರ್ತಾಳೆ. ನಾವು ಮಾತಾಡಿಸ್ತಿದ್ರೆ ಚೆನ್ನಾಗಿ ನಗಾಡಿಕೊಂಡು ಚೆನ್ನಾಗಿರ್ತಾಳೆ. ಬಟ್ ಫೋಟೋಸ್ ತೆಗಿಬೇಕಾದ್ರೆ ಸಪೋರ್ಟ್ ಮಾಡಲಿಲ್ಲ, ಬರೀ ಅಳು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಹಾಗೆ ನನಗೆ ಈ ರಿಂಗ್ ಲೈಟ್ ತುಂಬಾ ಯೂಸ್ ಆಯಿತು ಗೊತ್ತಾ. ನಾನು ಆ್ಯಕ್ಚುಲಿ ತರಿಸ್ಕೊಂಡಿಲ್ಲ, ಮುಂಚೆ ನಾನು ವೀಡಿಯೋಸ್ ಮಾಡಬೇಕಾದ್ರೂ ಕೂಡ ನಾನೇನು ತರಿಸ್ಕೊಂಡಿರಲಿಲ್ಲ. ಬಟ್ ನನಗೆ ಇವಳು ಫೋಟೋಸ್ಗೆ ಅಂತ ಹೇಳಿಬಿಟ್ಟು ನಾನು ತರಿಸ್ಕೊಂಡೆ. ಯಾಕಂದರೆ ಈವ್ನಿಂಗ್ ಟೈಮು ಸ್ವಲ್ಪ ನಾವು ಮಧ್ಯಾಹ್ನದ ಮೇಲೆ ಇವಳಿಗೆ ಸ್ನಾನ ಮಾಡಿಸೋದ್ರಿಂದ ಮಲ್ಕೊಂಡು ಎದ್ದೊಳೋ ಅಷ್ಟರಲ್ಲಿ ಈವ್ನಿಂಗ್ ಆಗಿಬಿಡುತ್ತೆ. ಈವ್ನಿಂಗ್ ಆಯಿತು ಅಂತ ಅಂದರೆ ಫೋಟೋಸ್ ಕೂಡ ಅಷ್ಟು ಕ್ಲಾರಿಟಿ ಬರೋದಿಲ್ಲ, ಬೆಳಕಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ. ಆ ರೀಸನ್ಗೋಸ್ಕರ ನಾನು ರಿಂಗ್ ಲೈಟ್ನ ತರಿಸ್ಕೊಂಡೆ. ಇದರಲ್ಲಿ ವಾಮ್ ವೈಟು ಸೊ ಈ ಥರ ಎಲ್ಲ ಕಲರ್ಸ್ ಚೇಂಜಸ್ ಇದೆ, ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಟಿಕ್ಯುಲರ್ ನಾನು ಇವಳು ಫೋಟೋಗೆ ಅಂತಲೇ ತರಿಸ್ಕೊಂಡಿದ್ದು. ಫ್ರೆಂಡ್ಸ್ ಹಾಗೆ ಮಕ್ಕಳದು ಫೋಟೋಸ್ ತೆಗಿಯೋದ್ರ ಹಿಂದೆ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಇವಾಗಲೇ ಅರ್ಥ ಆಗಿದ್ದು. ಸೊ ತುಂಬ ಕಷ್ಟ ಇರುತ್ತೆ, ತುಂಬ ರಿಸ್ಕ್ ಕೂಡ ಇರುತ್ತೆ, ಅಷ್ಟೇ ಖುಷಿ ಕೂಡ ಇರುತ್ತೆ. ನಾವೇ ತೆಗಿಯೋ ಫೋಟೋಸು ನಾವೇ ನೋಡಿದಾಗ ಎಷ್ಟು ಖುಷಿ ಆಗ್ತಿರುತ್ತೆ ಅಲ್ವಾ. ಹಾಗೆ ಈ ವಿಡಿಯೋಸ್ ಎಲ್ಲನೂ ನನ್ನ ಮಗಳು ದೊಡ್ಡವಳಾದ್ಮೇಲೆ ನೋಡ್ಕೊಬೇಕಾದ್ರೆ ಅವಳಿಗೂ ಎಷ್ಟು ಖುಷಿ ಆಗ್ತಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಒಂದು ವೀಡಿಯೋಸನ್ನು ಒಂದು ಮೆಮೊರೀಸ್ನ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಈ ಥರ. ಸೊ ಅವಳಿಗೂ ಮುಂದೆ ನೋಡಿದಾಗ ಅನಿಸುತ್ತೆ, ಓ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ದಾರೆ ಅಲ್ವಾ ಅನ್ನೋದು ಅವಳಿಗೂ ಕೂಡ ಖುಷಿ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಿರ್ತೀನಿ. ಹಾಗೆ ನಾನೇ ಎವ್ರಿ ಮಂತ್ ಕಷ್ಟ ಆದರೂ ಪರವಾಗಿಲ್ಲ ನನಗೆ ಅನ್ನೋ ಕಾರಣಕ್ಕೆ ಫೋಟೋಶೂಟ್ ನಾನು ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಹಾಗೆ ನನಗೂ ಕೂಡ ತುಂಬ ಸುಸ್ತಾಗ್ತಾಯಿತ್ತು, ಟಯರ್ಡ್ ಆಗ್ತಾಯಿತ್ತು, ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಸೊ 6 o'clock ಸ್ಟಾರ್ಟ್ ಮಾಡಿ ಈವ್ನಿಂಗು 8:30 ಆಯಿತು. ಸುಧಾರಿಸ್ಕೊಂಡು ಅಳೋದನ್ನು ನಿಲ್ಲಿಸ್ಕೊಂಡು ಅವಳಿಗೆ ಆಟ ಆಡಿಸ್ಕೊಂಡು ಅವಳಿಗೆ ಮಲಗಿಸ್ಕೊಂಡು ಫೀಡ್ ಮಾಡಿಸ್ಕೊಂಡು ಸೊ ಎಲ್ಲ ಮಾಡೋ ಅಷ್ಟರಲ್ಲಿ ಕೊನೆಗೆ 8:30 ಆಯಿತು. 8:30 ಅಷ್ಟರಲ್ಲಿ ಕೆಲವೊಂದು ಫೋಟೋಸ್ನ ತೆಕ್ಕೊಂಡ್ವಿ. ಹಾಗೆ ಅಮ್ಮನ ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿದ್ದಾಳೆ ಹನಿ. ಸೊ ಬೆಳಗ್ಗೆ ನಾನು ಮಲ್ಕೊಂಡಾಗ ಅಮ್ಮನೇ ಎತ್ಕೊಂಡು ಅವಳನ್ನ ಹೊರಗಡೆ ಎಲ್ಲ ಕರ್ಕೊಂಡು ಓಡಾಡಿಸ್ಕೊಂಡು ಮಾತಾಡ್ಸೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಅಮ್ಮಂಗೆ ಚೆನ್ನಾಗಿ ಅವಳು ಕನೆಕ್ಟ್ ಆಗಿರೋದ್ರಿಂದ ಅಮ್ಮ ಮಾತಾಡಿಸ್ತಿದ್ರೆ ತುಂಬ ಸ್ಮೈಲ್ ಮಾಡ್ತಿರ್ತಾಳೆ, ಸಖತ್ ಸ್ಮೈಲ್ ಮಾಡ್ತಿರ್ತಾಳೆ. ಅವಳು ಎತ್ಕೊಂಡು ಆಟಾಡ್ಸಿದ್ರೆ ಚೆನ್ನಾಗಿ ನಗಾಡ್ಕೊಂಡು ಎಲ್ಲ ಇರ್ತಾಳೆ. ನೋಡಿ ನಮ್ಮ ಪುಟಾಣಿ ಹನಿ ಯಾರ ಥರ ಇದ್ದಾಳೆ. ಸೊ ನಮ್ಮ ಅಮ್ಮನ ಕೇಳ್ತೀನಿ ಯಾರ ಥರ ಇದ್ದಾರೆ. ಅವ್ರು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನಮ್ಮ ಬಾಮ್ಮ ಅವಳು ಏನಕ್ಕೆ ಅಂದರೆ ಇಷ್ಟೊತ್ತು ಅವಳು ಫೋಟೋಶೂಟ್ ತೆಗೆದು ಟಯರ್ಡ್ ಆಗ್ಬಿಟ್ಟಿದ್ದಾಳೆ. ಅಮ್ಮ ಯಾವ ಥರ ಇದೆ ನೋಡೋಕ್ಕೆ ನಿಮ್ಮ ಥರನೇ ಸೇಮ್. ಯಾವ ಥರ ಪರ್ಸನಾಲಿಟಿ ನಂತರ ಎಲ್ಲ ನಿಂತರ. ಸೊ ಎಲ್ಲರೂ ಆಲ್ಮೋಸ್ಟ್ ನಾನು ಓದೋರೆಲ್ಲ ಹೇಳ್ತಿರ್ತಾರೆ ನಂತರ ಅಂತ. ಸೊ ನನ್ನ ಮಗಳು ಫೇಸ್ನ ಫೈನಲಿ ನಾನು ರಿವೀಲ್ ಮಾಡಿದೆ. ಆ್ಯಂಡ್ ಯಾರ ಥರ ಇದ್ದಾಳೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೆ ಇನ್ನೂ ಕೆಲವೊಂದು ಫೋಟೋಸ್ ಎಲ್ಲ ತೆಗಿಬೇಕಿತ್ತು. ಅವಳು ತುಂಬಾ ಹಠ ಮಾಡಿದ್ಲು. ಆ್ಯಂಡ್ ಬುಕ್ ಥೀಮ್ ಆಗಿರೋದ್ರಿಂದ ಸ್ವಲ್ಪ ಅವಳಿಗೆ ಎಲ್ಲ ಒಂಥರ ಇರಿಟೇಷನ್ ಆದಂಗೆ ಆಗಿಬಿಡ್ತು. ಅಂದರೆ ಫುಲ್ ಕಂಪ್ಲೀಟ್ ವಿತೌಟ್ ಅವಳ ಬಟ್ಟೆಯಲ್ಲಿ ನಾನು ತೆಗಿಯೋ ಪ್ಲ್ಯಾನ್ ಮಾಡಿದ್ದು. ಬಟ್ ಸ್ವಲ್ಪ ಚುಚ್ಚಿದಂಗೆ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಅವಳಿಗೆ ಹಿಂಸೆ ಆಯಿತು. ತುಂಬ ನಿದ್ದೆಳಿದ್ದಾಳೆ, ಸ್ನಾನ ಆದಾಗಿಂದ ನಿದ್ದೆ ಕೂಡ ಮಾಡಲಿಲ್ಲ ಅವಳು. ಬಟ್ ಅಂದ್ಕೊಂಡಂಗೆ ಕೆಲವೊಂದು ಫೋಟೋಸ್ ತೆಗೆಯೋದಕ್ಕಾಗಲಿಲ್ಲ. ಸೊ ಫೋಟೋಸ್ ಕೂಡ ಶೇರ್ ಮಾಡ್ತೀನಿ, ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಮಗಳು ಯಾವ ಥರ ಇದ್ದಾಳೆ, ಹೇಗಿದ್ದಾಳೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಮಗಳ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.